ಬಳ್ಳಾರಿಯಲ್ಲಿ ನಡೆದಂತಹ ದೊಂಬಿ ಗಲಾಟೆ ಏನಿತ್ತಲ್ಲ, ಈ ರಕ್ತ ರಾಜಕೀಯದಲ್ಲಿ ನಾನು ಮತ್ತೆ ಜನಾರ್ದನ್ ರೆಡ್ಡಿ ಬಲಿಯಾಗ್ತಾ ಇದ್ವಿ. ಬಳ್ಳಾರಿಯಲ್ಲಿ ಶಾಸಕ ಶ್ರೀರಾಮುಲು ಅವರ ಹಿಂಗ್ ಹೇಳಿರೋದು, ಮಾಜಿ ಶಾಸಕ ಶ್ರೀರಾಮುಲು, ಮಾಜಿ ಸಚಿವ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಮಾನ್ಯ ಈಗಿನ ಶಾಸಕರು ಅವ್ರ ಮೇಲೆ ಹಲ್ಲೆಗೆ ಮತ್ತೆ ಅವ್ರ ಮೇಲೆ ಅವ್ರ ಮನೆ ಮುಂದೆ ಆಗಿರುವಂತ ಗಲಾಟೆ ಇತ್ತಲ್ಲ, ಈ ಗಲಾಟೆ ಬಗ್ಗೆ ಶ್ರೀರಾಮುಲು ಮತ್ತೆ ಈಗ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಮತ್ತೆ ಜನಾರ್ದನ್ ರೆಡ್ಡಿ ಬಲಿಯಾಗ್ತಾ ಇದ್ವಿ. ಬಳ್ಳಾರಿಯಲ್ಲಿ ಮಾಜಿ ಶಾಸಕ ಶ್ರೀರಾಮುಲು ಆಕ್ರೋಶ ಹೊರಹಾಕಿದ್ದಾರೆ. ಸ್ವಲ್ಪ ಯಾಮಾರಿದ್ರು ನಾನು ರೆಡ್ಡಿ ಇದ್ರಲ್ಲಿ ಬಲಿಯಾಗ್ತಾ ಇದ್ವಿ. ರಾಜ್ಯ ಸರ್ಕಾರ ದ್ವೇಷ ಭಾಷಣ ಕಾಯ್ದೆ ಜಾರಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ದ್ವೇಷ ಭಾಷಣ ಮಾಡಿದ್ದಾರೆ. ನಿಮ್ಮ ಮನೆ ಸುಟ್ಟಾಕ್ತೇವೆ ಅಂತೇಳಿ ಹೇಳಿದ್ದಾರೆ. ಕೂಡಲೇ ಭರತ್ ರೆಡ್ಡಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಶ್ರೀರಾಮುಲು, ಮಾಜಿ ಶಾಸಕ ಮಾಜಿ ಸಚಿವ ಶ್ರೀರಾಮುಲು. ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವ್ಯಾರು ಕೂಡ ಇಲ್ಲಿ ಉಳಿತಾ ಇದ್ದಿಲ್ಲ. ದ್ವೇಷ ಭಾಷಣದಿಂದ ಎಲ್ಲೋ ಒಂದು ಕಡೆ ಆ ಗಲಿಬೆ ಆಗುವಂತ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ. ಅಕಸ್ಮಿತವಾಗಿ ಅವ್ರೇನೇನು ಗುಂಡು ಹಾರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ಜೀವ ಹಾರ್ತಿದ್ದು, ಇವತ್ತು ನಾವು ಇರ್ತಿದ್ದಿಲ್ಲ. ಹಂಗಾಗಿ ನಾನು ಗೃಹ ಸಚಿವರಿಗೆ, ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊತೀನಿ, ಇವತ್ತನಾಗ್ಲಿ ನೀವು ಈ ಲಾ ಅಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಪ್ಸ್ ಆಗಿದಾವ. ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಪ್ಸ್ ಆಗುವಂತ ಕೆಲಸ ಆಗಿದೆ. ದ್ವೇಷ ಭಾಷಣ ಅನ್ನಂತ ಮಸೂದೆಯನ್ನು ಕೂಡ ತಂದಿದ್ದಾರೆ. ಈ ದೇಶ ಭಾಷಾ ಮಸೂದೆಯನ್ನು ತಂದಾರೋ, ಬಹುಶಃ ಇವತ್ತು ದೇಶ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣವನ್ನು ಮಾಡಿದಂತ ವ್ಯಕ್ತಿ ಯಾರು? ನಾರಾ ಭರತ್ ರೆಡ್ಡಿ ಅವರು. ಈ ನಾರಾ ಭರತ್ ರೆಡ್ಡಿ ಅವರು ಏನ್ ದ್ವೇಷ ಭಾಷಣ ಮಾಡಿದಾರೋ, ಅವ್ರು ಮಾತಾಡಿದಂತ ಭಾಷೆ ಏನಿತ್ತು, ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದಿ ಬಂದಿದ್ರೆ ಕೂಡ, ಮಸೂದಿ ಜಾರಿಯಲ್ಲಿದ್ರೆ ಕೂಡ ಅವರು ಏನೋ ಮನೆ ಸುಟ್ಟಾಕ್ತಿದ್ವಿ, ಮನೆ ಸುಟ್ಟು ಬರ್ತಾ ಇದ್ವಿ, ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂತ ಹೇಳಿದಂತ ಟೈಮಲ್ಲಿ ಆ ದ್ವೇಷ ಭಾಷಣೆ ಮಾಡಿರೋದು ಮೊದಲನೇ ಶಾಸಕ, ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು. ಅವರು ಇವತ್ತು ಈ ಎಲ್ಲವನ್ನು ಕೂಡ ಇವತ್ತು ಮಸೂದಿ ಜಾರಿಯಲ್ಲಿದ್ರೆ ಕೂಡ ಇವತ್ತು ದೇಶ ಭಾಷಣ ಮಾಡಿರೋ ಕಾರಣ ಅವರು ತಾವು ತಕ್ಷಣ ಅವರಲ್ಲಿ ಅವ್ರನ್ನ ಕೇಸಲ್ಲಿ ಪ್ರಕರಣ ದಾಖಲು ಮಾಡುವಂತ ಕೆಲಸ ಆಗಬೇಕಾಗಿದೆ. ಬಳ್ಳಾರಿಯಲ್ಲಿ ನಡೆದಂತಹ ದೊಂಬಿ ಗಲಾಟೆ ಏನಿತ್ತಲ್ಲ, ಈ ರಕ್ತ ರಾಜಕೀಯದಲ್ಲಿ ನಾನು ಮತ್ತೆ ಜನಾರ್ದನ್ ರೆಡ್ಡಿ ಬಲಿಯಾಗ್ತಾ ಇದ್ವಿ. ಬಳ್ಳಾರಿಯಲ್ಲಿ ಶಾಸಕ ಶ್ರೀರಾಮುಲು ಅವರ ಹಿಂಗ್ ಹೇಳಿರೋದು, ಮಾಜಿ ಶಾಸಕ ಶ್ರೀರಾಮುಲು, ಮಾಜಿ ಸಚಿವ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಮಾನ್ಯ ಈಗಿನ ಶಾಸಕರು ಅವ್ರ ಮೇಲೆ ಹಲ್ಲೆಗೆ ಮತ್ತೆ ಅವ್ರ ಮೇಲೆ ಅವ್ರ ಮನೆ ಮುಂದೆ ಆಗಿರುವಂತ ಗಲಾಟೆ ಇತ್ತಲ್ಲ, ಈ ಗಲಾಟೆ ಬಗ್ಗೆ ಶ್ರೀರಾಮುಲು ಮತ್ತೆ ಈಗ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಮತ್ತೆ ಜನಾರ್ದನ್ ರೆಡ್ಡಿ ಬಲಿಯಾಗ್ತಾ ಇದ್ವಿ. ಬಳ್ಳಾರಿಯಲ್ಲಿ ಮಾಜಿ ಶಾಸಕ ಶ್ರೀರಾಮುಲು ಆಕ್ರೋಶ ಹೊರಹಾಕಿದ್ದಾರೆ. ಸ್ವಲ್ಪ ಯಾಮಾರಿದ್ರು ನಾನು ರೆಡ್ಡಿ ಇದ್ರಲ್ಲಿ ಬಲಿಯಾಗ್ತಾ ಇದ್ವಿ. ರಾಜ್ಯ ಸರ್ಕಾರ ದ್ವೇಷ ಭಾಷಣ ಕಾಯ್ದೆ ಜಾರಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ದ್ವೇಷ ಭಾಷಣ ಮಾಡಿದ್ದಾರೆ. ನಿಮ್ಮ ಮನೆ ಸುಟ್ಟಾಕ್ತೇವೆ ಅಂತೇಳಿ ಹೇಳಿದ್ದಾರೆ. ಕೂಡಲೇ ಭರತ್ ರೆಡ್ಡಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಶ್ರೀರಾಮುಲು, ಮಾಜಿ ಶಾಸಕ ಮಾಜಿ ಸಚಿವ ಶ್ರೀರಾಮುಲು. ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವ್ಯಾರು ಕೂಡ ಇಲ್ಲಿ ಉಳಿತಾ ಇದ್ದಿಲ್ಲ. ದ್ವೇಷ ಭಾಷಣದಿಂದ ಎಲ್ಲೋ ಒಂದು ಕಡೆ ಆ ಗಲಿಬೆ ಆಗುವಂತ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ. ಅಕಸ್ಮಿತವಾಗಿ ಅವ್ರೇನೇನು ಗುಂಡು ಹಾರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ಜೀವ ಹಾರ್ತಿದ್ದು, ಇವತ್ತು ನಾವು ಇರ್ತಿದ್ದಿಲ್ಲ. ಹಂಗಾಗಿ ನಾನು ಗೃಹ ಸಚಿವರಿಗೆ, ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊತೀನಿ, ಇವತ್ತನಾಗ್ಲಿ ನೀವು ಈ ಲಾ ಅಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಪ್ಸ್ ಆಗಿದಾವ. ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಪ್ಸ್ ಆಗುವಂತ ಕೆಲಸ ಆಗಿದೆ. ದ್ವೇಷ ಭಾಷಣ ಅನ್ನಂತ ಮಸೂದೆಯನ್ನು ಕೂಡ ತಂದಿದ್ದಾರೆ. ಈ ದೇಶ ಭಾಷಾ ಮಸೂದೆಯನ್ನು ತಂದಾರೋ, ಬಹುಶಃ ಇವತ್ತು ದೇಶ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣವನ್ನು ಮಾಡಿದಂತ ವ್ಯಕ್ತಿ ಯಾರು? ನಾರಾ ಭರತ್ ರೆಡ್ಡಿ ಅವರು. ಈ ನಾರಾ ಭರತ್ ರೆಡ್ಡಿ ಅವರು ಏನ್ ದ್ವೇಷ ಭಾಷಣ ಮಾಡಿದಾರೋ, ಅವ್ರು ಮಾತಾಡಿದಂತ ಭಾಷೆ ಏನಿತ್ತು, ಅವರು
ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದಿ ಬಂದಿದ್ರೆ ಕೂಡ, ಮಸೂದಿ ಜಾರಿಯಲ್ಲಿದ್ರೆ ಕೂಡ ಅವರು ಏನೋ ಮನೆ ಸುಟ್ಟು ಹಾಕ್ತಿದ್ವಿ, ಮನೆ ಸುಟ್ಟು ಬರ್ತಾ ಇದ್ವಿ, ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂತ ಹೇಳಿದಂತ ಟೈಮಲ್ಲಿ ಆ ದ್ವೇಷ ಭಾಷಣೆ ಮಾಡಿರೋದು ಮೊದಲನೇ ಶಾಸಕ, ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು. ಅವರು ಇವತ್ತು ಈ ಎಲ್ಲವನ್ನು ಕೂಡ ಇವತ್ತು ಮಸೂದಿ ಜಾರಿಯಲ್ಲಿದ್ರೆ ಕೂಡ ಇವತ್ತು ದೇಶ ಭಾಷಣ ಮಾಡಿರೋ ಕಾರಣ ಅವರು ತಾವು ತಕ್ಷಣ ಅವರಲ್ಲಿ ಕೇಸಲ್ಲಿ ಪ್ರಕರಣ ದಾಖಲು ಮಾಡುವಂತ ಕೆಲಸ ಆಗಬೇಕಾಗಿದೆ. ಬಳ್ಳಾರಿಯಲ್ಲಿ ನಡೆದಂತಹ ದೊಂಬಿ ಗಲಾಟೆ ಏನಿತ್ತಲ್ಲ, ಈ ರಕ್ತ ರಾಜಕೀಯದಲ್ಲಿ ನಾನು ಮತ್ತೆ ಜನಾರ್ದನ್ ರೆಡ್ಡಿ ಬಲಿಯಾಗ್ತಾ ಇದ್ವಿ. ಬಳ್ಳಾರಿಯಲ್ಲಿ ಶಾಸಕ ಶ್ರೀರಾಮುಲು ಅವರ ಹಿಂಗೆ ಹೇಳಿರೋದು, ಮಾಜಿ ಶಾಸಕ ಶ್ರೀರಾಮುಲು, ಮಾಜಿ ಸಚಿವ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಮಾನ್ಯ ಈಗಿನ ಶಾಸಕರು, ಅವ್ರ ಮೇಲೆ ಹಲ್ಲೆಗೆ ಮತ್ತೆ ಅವ್ರ ಮೇಲೆ ಅವ್ರ ಮನೆ ಮುಂದೆ ಆಗಿರುವಂತ ಗಲಾಟೆ ಇತ್ತಲ್ಲ, ಈ ಗಲಾಟೆ ಬಗ್ಗೆ ಶ್ರೀರಾಮುಲು ಮತ್ತೆ ಈಗ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಮತ್ತೆ ಜನಾರ್ದನ್ ರೆಡ್ಡಿ ಬಲಿಯಾಗ್ತಾ ಇದ್ವಿ. ಬಳ್ಳಾರಿಯಲ್ಲಿ ಮಾಜಿ ಶಾಸಕ ಶ್ರೀರಾಮುಲು ಆಕ್ರೋಶ ಹೊರಹಾಕಿದ್ದಾರೆ. ಸ್ವಲ್ಪ ಯಾಮಾರಿದ್ರು ನಾನು ರೆಡ್ಡಿ ಇದರಲ್ಲಿ ಬಲಿಯಾಗ್ತಾ ಇದ್ವಿ. ರಾಜ್ಯ ಸರ್ಕಾರ ದ್ವೇಷ ಭಾಷಣ ಕಾಯ್ದೆ ಜಾರಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ದ್ವೇಷ ಭಾಷಣ ಮಾಡಿದ್ದಾರೆ, ನಿಮ್ಮ ಮನೆ ಸುಟ್ಟಾಕ್ತೇವೆ ಅಂತೇಳಿ ಹೇಳಿದ್ದಾರೆ. ಕೂಡಲೇ ಭರತ್ ರೆಡ್ಡಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಶ್ರೀರಾಮುಲು, ಮಾಜಿ ಶಾಸಕ, ಮಾಜಿ ಸಚಿವ ಶ್ರೀರಾಮುಲು. ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವ್ಯಾರು ಕೂಡ ಇಲ್ಲಿ ಉಳಿತಾ ಇದ್ದಿಲ್ಲ. ದ್ವೇಷ ಭಾಷಣದಿಂದ ಎಲ್ಲೋ ಒಂದು ಕಡೆ ಆ ಗಲಿಬೆ ಆಗುವಂತ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ. ಅಕಸ್ಮಿತವಾಗಿ ಅವ್ರೇನೇನು ಗುಂಡು ಆರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ಜೀವ ಆರ್ತಿದ್ದು ಇವತ್ತು ನಾವು ಇರ್ತಿದ್ದಿಲ್ಲ. ಹಂಗಾಗಿ ನಾನು ಗೃಹ ಸಚಿವರಿಗೆ, ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊಂತೀನಿ, ಇವತ್ತನಾಗ್ಲಿ ನೀವು ಈ ಲಾ ಅಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಪ್ಸ್ ಆಗಿದಾವ, ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಪ್ಸ್ ಆಗುವಂತ ಕೆಲಸ ಆಗಿದೆ. ದ್ವೇಷ ಭಾಷಣ ಅನ್ನಂತ ಮಸೂದೆಯನ್ನು ಕೂಡ ತಂದಿದ್ದಾರೆ. ಈ ಮಸೂದೆಯನ್ನು ತಂದಾರೋ ಬಹುಶಃ ಇವತ್ತು ದೇಶ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣವನ್ನು ಮಾಡಿದಂತ ವ್ಯಕ್ತಿ ಯಾರು? ನಾರಾ ಭರತ್ ರೆಡ್ಡಿ ಅವರು. ಈ ನಾರಾ ಭರತ್ ರೆಡ್ಡಿ ಅವರು ಏನ್ ದ್ವೇಷ ಭಾಷಣೆಯನ್ನು ಮಾಡಿದಾರೋ, ಅವ್ರು ಮಾತಾಡಿದಂತ ಭಾಷೆ ಏನಿತ್ತು, ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದಿ ಬಂದಿದ್ರೆ ಕೂಡ, ಮಸೂದಿ ಜಾರಿಯಲ್ಲಿದ್ರೆ ಕೂಡ ಅವರು ಏನೋ ಮನೆ ಸುಟ್ಟು ಹಾಕ್ತಿದ್ವಿ, ಮನೆ ಸುಟ್ಟು ಬರ್ತಾ ಇದ್ವಿ, ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂತ ಹೇಳಿದಂತ ಟೈಮಲ್ಲಿ ಆ ದ್ವೇಷ ಭಾಷಣೆ ಮಾಡಿರೋದು ಮೊದಲನೇ ಶಾಸಕ, ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು. ಅವರು ಇವತ್ತು ಈ ಎಲ್ಲವನ್ನು ಕೂಡ ಇವತ್ತು ಮಸೂದಿ ಜಾರಿಯಲ್ಲಿದ್ರೆ ಕೂಡ ಇವತ್ತು ದೇಶ ಭಾಷಣ ಮಾಡಿರೋ ಕಾರಣ ಅವರು ತಾವು ತಕ್ಷಣ ಅವರಲ್ಲಿ ಕೇಸಲ್ಲಿ ಪ್ರಕರಣ ದಾಖಲು ಮಾಡುವಂತ ಕೆಲಸ ಆಗಬೇಕಾಗಿದೆ.